ಮೂವಿಯ ಆರಂಭ ಒಂದು ಅನಾಥಾಶ್ರಮದಿಂದ ಆಗುತ್ತೆ. ಅಲ್ಲಿ ಕ್ಯಾಲ್ವಿನ್ ಅಂತ ಹೇಳೋ ಹುಡುಗ ಇದ್ದಿರ್ತಾನೆ. ಅವನಿಗೆ ದೊಡ್ಡ ಬಾಸ್ಕೆಟ್ ಪ್ಲೇಯರ್ ಆಗೋ ಆಸೆ ಇರುತ್ತೆ. ಆದ್ರೆ ಅವನಿಗೆ ಅಷ್ಟು ಚೆನ್ನಾಗಿ ಬಾಸ್ಕೆಟ್ ಬಾಲ್ ಆಡೋಕೆ ಬರ್ತಿರೋಲ್ಲ. ಅದಕ್ಕೆ ಅವನ ಫ್ರೆಂಡ್ ಆದ ಮರ್ಫಿ ಹಾಗೆ ರೆಜ್ ಜೊತೆ ಬಾಸ್ಕೆಟ್ ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆಗ ಆಕ್ಸ್ ಅಂತ ಹೇಳೋ ಹುಡುಗ ಅಲ್ಲಿಗೆ ಬರ್ತಾನೆ. ಅವನಿಗೆ ಕ್ಯಾಲ್ವಿನ್ ಅನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇದ್ದಿರೋಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಈ ಚಿಂಟಾರಿ ಪಂಟಾರಿಗಳ ಜೊತೆ ಆಡೋದಲ್ಲ, ನಿನಗೆ ಧೈರ್ಯ ದಮ್ ಅಂತ ಇದ್ರೆ ನನ್ ಜೊತೆ ಆಟಾಡಿ ಗೆಲ್ಲೋ ನೋಡೋಣ. ಆದ್ರೆ ನೀನೇನಾದ್ರೂ ಸೋತ್ರೆ ನಿನ್ನ ಫೇವ್ರೆಟ್ ಟೀ ಶರ್ಟ್ ಅನ್ನ ನನಗೆ ಕೊಡ್ಬೇಕು ಅಂತ ಷರತ್ತು ಇಡ್ತಾನೆ. ಅದಕ್ಕೆ ಕ್ಯಾಲ್ವಿನ್ ಸರಿ ಅಂತ ಹೇಳಿ ಅವನ ಜೊತೆ ಬಾಸ್ಕೆಟ್ ಬಾಲ್ ಅನ್ನ ಆಡ್ತಾನೆ. ಎಷ್ಟೇ ಕಾನ್ಸಂಟ್ರೇಷನ್ ಕೊಟ್ಟು ಆಡ್ತಿದ್ರು ಆಕ್ಸ್ ಅನ್ನ ಸೋಲ್ಸೋಕೆ ಕ್ಯಾಲ್ವಿನಿಗೆ ಆಗ್ತಿರಲ್ಲ. ಹೈಟ್ ಡಿಫ್ರೆನ್ಸ್ ಇದ್ದ ಕಾರಣ ಆಕ್ಸ್ ಕ್ಯಾಲ್ವಿನ್ ಅನ್ನ ಈಸಿಯಾಗಿ ಸೋಲ್ಸಿ ಬಿಡ್ತಾನೆ. ಷರತ್ತಿನಂತೆ ಕ್ಯಾಲ್ವಿನ್ ಅವನ ಫೇವ್ರೆಟ್ ಟೀ ಶರ್ಟ್ ಅನ್ನ ಆಕ್ಸಿಗೆ ಕೊಡ್ತಾನೆ. ಆಕ್ಸ್ ಅದನ್ನ ಹಾಕೊಳ್ತಿದ್ದಂಗೆನೆ ಕ್ಯಾಲ್ವಿನ್ ಅನ್ನು ಉರ್ಸೋಕೋಸ್ಕರ ಅದನ್ನ ಅವನ ಮುಂದೆನೆ ಹರಿದು ಬಿಸಾಕ್ ಬಿಡ್ತಾನೆ. ಇದರಿಂದ ಕ್ಯಾಲ್ವಿನ್ಗೆ ತುಂಬಾ ಬೇಜಾರಾಗುತ್ತೆ. ಅದಾದ ನಂತರ ಆ ಅನಾಥಾಶ್ರಮದ ಇನ್ಚಾರ್ಜರ್ ಆದ ಬೆಟಲ್ ಮ್ಯಾನ್ ಅನ್ನ ನೋಡ್ತೀವಿ. ಅವನು ಎಲ್ಲಾ ಮಕ್ಕಳಿಗೆ ಕ್ಯಾಂಡಿಯನ್ನ ಕೊಟ್ಟು ಸೇಲ್ ಮಾಡಿ ಹಣ ತರೋದಾಗಿ ಬಾಸ್ಕೆಟ್ ಬಾಲ್ ಸ್ಟೇಡಿಯಂಗೆ ಕಳಿಸ್ತಾನೆ. ಅಲ್ಲಿ ಆ ಮಕ್ಕಳ ಕೈಯಿಂದ ಕ್ಯಾಂಡಿಯನ್ನು ಯಾರನ್ನು ತಗೊಳ್ತಿರೋಲ್ಲ. ಆಗ ಕ್ಯಾಲ್ವಿನ್ ಅಲ್ಲಿ ಒಂದು ಕೋಚ್ ಅನ್ನ ನೋಡ್ತಾನೆ. ಇವರು ಖಂಡಿತವಾಗಿಯೂ ಕ್ಯಾಂಡಿಯನ್ನು ತಗೊಳ್ತಾರೆ ಅಂತ ಅನ್ಕೊಂಡು ಅವರ ಹತ್ರ ಕ್ಯಾಂಡಿಯನ್ನ ಸೇಲ್ ಮಾಡೋಕೆ ಹೋಗ್ತಾನೆ. ಆದ್ರೆ ಆ ಕೋಚ್ ಕ್ಯಾಂಡಿಯನ್ನ ತಗೊಳ್ಳೋಕೆ ನಿರಾಕರಿಸ್ತಾರೆ. ಆಗ ಕ್ಯಾಲ್ವಿನ್ ಇದು ಅನಾಥಾಶ್ರಮದ ಮಕ್ಕಳಿಗೋಸ್ಕರ ಅಂತ ಹೇಳಿದಾಗ ಅವರು ಹಣದ ಬದಲು ಕ್ಯಾಲ್ವಿನ್ಗೆ ಬಾಸ್ಕೆಟ್ ಬಾಲ್ ಮ್ಯಾಚಿನ 4 ಫ್ರೀ ಟಿಕೆಟ್ ಅನ್ನ ಕೊಡ್ತಾರೆ. ಅದನ್ನ ತಗೊಂಡು ಕ್ಯಾಲ್ವಿನ್ ಅಂತೂ ಫುಲ್ ಖುಷಿ ಆಗ್ತಾನೆ. ಮರುದಿನ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೋಸ್ಕರ ಬಹಳಷ್ಟು ಕಪಲ್ಗಳು ಅನಾಥಾಶ್ರಮಕ್ಕೆ ಬರ್ತಾರೆ. ಆದ್ರೆ ಅವರು ಪುಟ್ಟ ಮಕ್ಕಳನ್ನಷ್ಟೇ ಅಡಾಪ್ಟ್ ಮಾಡ್ಕೊಳ್ತಾ ಇರ್ತಾರೆ. ಇದರಿಂದೆಲ್ಲ ಕ್ಯಾಲ್ವಿನ್ ಹಾಗೆ ಅವನ ವಯಸ್ಸಿನ ಹುಡುಗರು ನಿರಾಶೆಗೊಳ್ತಾರೆ. ನಂತರ ಅನಾಥಾಶ್ರಮಕ್ಕೆ ಡೊನೇಟ್ ಮಾಡಿದ ಬಹಳಷ್ಟು ವಸ್ತುಗಳು ಬರ್ತವೆ. ಎಲ್ರು ಬಟ್ಟೆನ ನೋಡೋದ್ರಲ್ಲೇ ಬ್ಯುಸಿಯಾಗಿ ಇರ್ತಿದ್ರೆ ಕ್ಯಾಲ್ವಿನ್ ಮಾತ್ರ ಒಂದು ಶೂ ಅನ್ನು ನೋಡ್ತಿದ್ದಂಗೆನೆ ಇಷ್ಟಪಟ್ಟು ಬಿಡ್ತಾನೆ. ಆಗ ಅಲ್ಲೇ ಇದ್ದ ಸಿಸ್ಟರ್ ಅದನ್ನ ನೋಡಿ ಹೇಳ್ತಾರೆ, ಇಂತ ಶೂಗಳನ್ನ ಹೆಚ್ಚಾಗಿ ಬಾಸ್ಕೆಟ್ ಬಾಲ್ ಪ್ಲೇಯರ್ಸೇ ಯೂಸ್ ಮಾಡೋದು. ಮೇ ಬಿ ಇದು ಯಾವ್ದೋ ಫೇಮಸ್ ಬಾಸ್ಕೆಟ್ ಬಾಲ್ ಪ್ಲೇಯರ್ ಇದೇ ಆಗಿರ್ಬೇಕು ಅಂತ. ಆಗ ಕ್ಯಾಲ್ವಿನ್ ಕರೆಕ್ಟ್ ಆಗಿ ಆ ಶೂನ ನೋಡ್ದಾಗ ಅದ್ರಲ್ಲಿ ಎಂಜೆ ಅಂತ ಹೇಳೋ ಹೆಸರಿರುತ್ತೆ. ಅದನ್ನ ನೋಡ್ತಿದ್ದಂಗೆನೆ ಕ್ಯಾಲ್ವಿನ್ಗೆ ಗೊತ್ತಾಗುತ್ತೆ ಈ ಶೂ ಲೆಜೆಂಡರಿ ಬಾಸ್ಕೆಟ್ ಬಾಲ್ ಪ್ಲೇಯರ್ ಮೈಕಲ್ ಜೋರ್ಡನ್ ಇದ್ದು ಅಂತ. ಈ ವಿಷಯ ಗೊತ್ತಾಗೋ ಆಕ್ಸ್ ಅವನ ಕೈಯಿಂದ ಶೂ ಅನ್ನ ಕಿತ್ಕೊಳ್ಳೋಕೆ ಬರ್ತಾನೆ. ಆಗ ಅವರಿಬ್ಬರ ಮಧ್ಯ ಜಗಳ ಹುಟ್ಕೊಳ್ಳುತ್ತೆ. ಅದೇ ಸಿಟಿನಿಂದ ಆಕ್ಸ್ ಆ ಶೂ ಅನ್ನ ತೆಗೆದು ಕರೆಂಟ್ ಕಂಬದ ತಂತಿಗೆ ಬಿಸಾಕ್ ಬಿಡ್ತಾನೆ. ಅದಾದ ರಾತ್ರಿ ಹೊತ್ತು ತುಂಬಾ ಜೋರಾಗಿ ಮಳೆ ಸಿಡಿಲು ಬರ್ತಾ ಇರುತ್ತೆ. ಎಲ್ರು ಮಲಗಿದ್ರು ಕ್ಯಾಲ್ವಿನ್ ಮಾತ್ರ ಆ ಶೂ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾನೆ. ಅದನ್ನ ಹೇಗಾದ್ರೂ ಮಾಡಿ ಕೆಳಗೆ ತೆಗಿಲೇಬೇಕು ಅಂತ ಅವನ ಫ್ರೆಂಡ್ಸ್ ಅನ್ನ ಎಪ್ಸಿ ಶೂ ತರೋಕೆ ವಾಪಸ್ ಆ ಜಾಗಕ್ಕೆ ಹೋಗ್ತಾರೆ. ಕ್ಯಾಲ್ವಿನ್ ಮರದ ಮೇಲೆ ಹತ್ತಿ ಕಷ್ಟಪಟ್ಟು ಶೂನ ತೆಗಿತಿರುವಾಗ ಜೋರಾಗಿ ಬಂದ ಸಿಡಿಲು ಕರೆಂಟ್ ಕಂಬದಿಂದ ಡೈರೆಕ್ಟ್ ಆಗಿ ಕ್ಯಾಲ್ವಿನ್ಗೆ ಹೊಡೆದು ಬಿಡುತ್ತೆ. ಇದರಿಂದ ಕ್ಯಾಲ್ವಿನ್ ಶೂನ ಜೊತೆಗೇನೆ ಕೆಳಗೆ ಬಿದ್ದು ಬಿಡ್ತಾನೆ. ಅದೃಷ್ಟವಶಾತ್ ಅವನಿಗೆ ಏನೂ ಆಗಿರೋಲ್ಲ. ಆಗ ಅವನು ಗಮನಿಸ್ತಾನೆ ಆ ಶೂ ಹೊಳಿತಿರೋದನ್ನ. ಅನ್ಸುತ್ತೆ ಆ ಶೂವಿನ ಒಳಗೆ ಏನೋ ಶಕ್ತಿ ಇರೋ ರೀತಿ. ನೆಕ್ಸ್ಟ್ ಡೇ ಆ ಕೋಚ್ ಕೊಟ್ಟ ಟಿಕೆಟ್ ನ ಜೊತೆ ಕ್ಯಾಲ್ವಿನ್ ಹಾಗೆ ಅವನ ಫ್ರೆಂಡ್ಸ್ ಬಾಸ್ಕೆಟ್ ಬಾಲ್ ಮ್ಯಾಚ್ ಅನ್ನ ನೋಡೋಕೆ ಹೋಗ್ತಾರೆ. ಆಗ ಆಕ್ಸ್ ಅವರು ಹೋಗ್ತಿರೋದನ್ನ ನೋಡಿ ಬಿಡ್ತಾನೆ. ಎಲ್ಲಿ ಈ ವಿಷಯನ ಬಿಟಲ್ ಮ್ಯಾನಿಗೆ ಹೇಳ್ಬಿಡ್ತಾನೋ ಅಂತ ಅನ್ಕೊಂಡು ಅವನನ್ನು ಇವರ ಜೊತೆನೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮ್ಯಾಚ್ ನ ನಡುವಲ್ಲೇ ಕೋಚ್ ಅನೌನ್ಸ್ ಮಾಡ್ತಾನೆ, ಆಡಿಯನ್ಸ್ ಇಂದ ಒಬ್ಬ ಲಕ್ಕಿ ವಿನ್ನರ್ ಗೆ ಫೇಮಸ್ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆದ ಟ್ರೇಸಿ ಜೊತೆ ಆಡೋ ಅವಕಾಶ ಸಿಗುತ್ತೆ ಅಂತ. ಆ ಲಕ್ಕಿ ವಿನ್ನರು ನಮ್ಮ ಕ್ಯಾಲ್ವಿನೇ ಆಗಿ ಬಿಡ್ತಾನೆ. ಅದಕ್ಕೆ ಅವನು ಟ್ರೇಸಿ ಜೊತೆ ಹೋಗಿ ಆಟ ಆಡೋಕೆ ಸ್ಟಾರ್ಟ್ ಮಾಡ್ತಾನೆ. ಟ್ರೇಸಿ ಇವನೊಬ್ಬ ಪುಟ್ಟುಡುಗ ಅಂತ ಸೀರಿಯಸ್ ಆಗಿ ಆಡ್ದೆ ಅವನನ್ನೇ ಗೆಲ್ಲೋಕೆ ಬಿಡ್ತಿದ್ದ. ಆದ್ರೆ ಕ್ಯಾಲ್ವಿನ್ ಮಾತ್ರ ಒಂದ್ರ ಮೇಲೊಂದು ಸೂಪರ್ ಆಗಿ ಬಾಲ್ ಹಾಕ್ತಾನೆ ಇರ್ತಾನೆ. ಅವನು ಆಡ್ತಿರೋ ರೀತಿನ ನೋಡಿ ಟ್ರೇಸಿನು ತುಂಬಾ ಫೋಕಸ್ ಆಗಿ ಆಡ್ತಾನೆ. ಆದ್ರೆ ಕ್ಯಾಲ್ವಿನ್ 10 ಫೀಟ್ ಮೇಲಿಂದೆಲ್ಲ ಎಗ್ರಿ ಬಾಲ್ ಅನ್ನ ಹಾಕಿ ಟ್ರೇಸಿನ ಸೋಲ್ಸೆ ಬಿಡ್ತಾನೆ. ಇದರಿಂದ ಕ್ಯಾಲ್ವಿನಿಗೆ ಕನ್ಫರ್ಮ್ ಆಗುತ್ತೆ ಈ ಶೂವಿನಲ್ಲಿ ನಿಜಕ್ಕೂ ಏನೋ ಶಕ್ತಿ ಇದೆ ಅಂತ. ಕ್ಯಾಲ್ವಿನ್ ನ ಆಟ ನೋಡಿ ಇಡೀ ಸ್ಟೇಡಿಯಮ್ಮೇ ಗಪ್ ಚುಪ್ಪಾಗಿ ಬಿಡುತ್ತೆ. ಇಷ್ಟು ಪುಟ್ಟುಡುಗ ಈ ತರನು ಆಡೋಕೆ ಸಾಧ್ಯನಾ ಅಂತ ಹೇಳಿ ಎಲ್ರು ಆಶ್ಚರ್ಯ ಪಡ್ತಾರೆ. ಮರುದಿನ ಕೋಚ್ ಅನಾಥಾಶ್ರಮಕ್ಕೆ ಹೋಗಿ ಬಿಟಲ್ ಮ್ಯಾನ್ ಹತ್ರ ಕ್ಯಾಲ್ವಿನ್ ಅನ್ನ ಬಾಸ್ಕೆಟ್ ಬಾಲ್ ಆಡೋಕೆ ಕಳ್ಸಿ ಅಂತ ಕೇಳ್ತಾರೆ. ಆದ್ರೆ ಬಿಟಲ್ ಮ್ಯಾನ್ ಮಾತ್ರ ಕ್ಯಾಲ್ವಿನ್ ಅನ್ನ ಕಳ್ಸೋಕೆ ಒಪ್ಪಲ್ಲ. ಆಗ ಕೋಚ್ ಅವನಿಗೆ ದುಡ್ಡಿನ ಆಸೆನ ತೋರಿಸ್ತಾನೆ. ಆಗ ಬಿಟಲ್ ಮ್ಯಾನ್ ಖುಷಿಯಿಂದ ಕ್ಯಾಲ್ವಿನ್ ಅನ್ನ ಅವರ ಜೊತೆ ಕಳಿಸ್ತಾನೆ. ಇದರಿಂದ ಕ್ಯಾಲ್ವಿನ್ ಖುಷಿ ಆಗ್ತಾನೆ. ಆ ಖುಷಿಯನ್ನ ಅವನ ಫ್ರೆಂಡ್ಸ್ ಗಳ ಜೊತೆ ಹಂಚ್ಕೊಳ್ತಾನೆ. ಆಗ ಅವನ ಫ್ರೆಂಡ್ಸ್ ಅವನ ಆಟದಲ್ಲಿ ಆದ ದಿಢೀರ್ ಬದಲಾವಣೆ ಬಗ್ಗೆ ಅವನ ಹತ್ರ ಕೇಳ್ತಾರೆ. ಆಗ ಕ್ಯಾಲ್ವಿನ್ ಹೇಳ್ತಾನೆ, ಈ ಮ್ಯಾಜಿಕಲ್ ಶೂ ಇಲ್ಲ ಅಂತಿದ್ರೆ ನಾನು ಇಷ್ಟು ಚೆನ್ನಾಗಿ ಆಡೋಕೆ ಆಗ್ತಿರ್ಲಿಲ್ಲ, ಎಲ್ಲನೂ ಈ ಶೂ ಇದ್ದೆ ಕಮಾಲ್ ಅಂತ. ಆಗ ಆ ಮಾತನ್ನ ಕೇಳಿ ಆಕ್ಸ್ ಅಂತೂ ಹೊಟ್ಟೆ ಉರ್ಕೊಳ್ತಾನೆ. ಮರುದಿನ
ಮರುದಿನ ಕ್ಯಾಲ್ವಿನ್ ಅವನ ಕೋಚ್ ಹತ್ರ ಹೋಗ್ತಾನೆ. ಆಗ ಅವನ ಕೋಚ್ ಅವನಿಗೆ ಹೊಸ ಬಟ್ಟೆ ಅದ್ರ ಜೊತೆ ಹೊಸ ಶೂನು ಕೊಡ್ತಾರೆ. ಆದ್ರೆ ಕ್ಯಾಲ್ವಿನ್ ನನಗೆ ಹೊಸ ಶೂ ಬೇಡ, ನನ್ನ ಹಳೆ ಶೂನೇ ತುಂಬಾ ಕಂಫರ್ಟೇಬಲ್ ಆಗಿದೆ ಅಂತ ಹಠ ಮಾಡ್ತಾನೆ. ಅದಕ್ಕೆ ಕೋಚ್ನು ಒಪ್ಕೊಂಡು ಅವನಿಗೆ ಹೆಚ್ಚು ಬಲವಂತ ಮಾಡೋಕೆ ಹೋಗೋಲ್ಲ. ಮತ್ತೆ ಮ್ಯಾಚ್ ಶುರು ಆಗುತ್ತೆ. ಕ್ಯಾಲ್ವಿನ್ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಸೈಡ್ ಅಲ್ಲೇ ಇರ್ತಾನೆ. ಆದ್ರೆ ಅವನ ಟೀಮ್ ತುಂಬಾ ಕೆಟ್ಟದಾಗಿ ಆಡಿ ಸೋಲೋ ಪರಿಸ್ಥಿತಿಗೆ ಬಂದಿರುತ್ತೆ. ಇದರಿಂದಾಗಿ ಕೋಚ್ ತುಂಬಾ ಟೆನ್ಷನ್ ಆಗ್ತಾನೆ. ಆಗ ಕ್ಯಾಲ್ವಿನ್ ಹೇಳ್ತಾನೆ, ನನ್ನನ್ನು ಮ್ಯಾಚ್ ಆಡೋಕೆ ಬಿಡಿ, ನಾನು ಚೆನ್ನಾಗಿ ಆಟಾಡಿ ಟೀಮ್ ನ ಗೆಲ್ಲಿಸ್ತೀನಿ ಅಂತ. ಅದಕ್ಕೆ ಕೋಚ್ನು ಸರಿ ಅಂತ ಹೇಳಿ ಕ್ಯಾಲ್ವಿನ್ ಹತ್ರ ಆಡಿಸ್ತಾರೆ. ಸೋಲೋ ಹಂತದಲ್ಲಿದ್ದ ಟೀಮ್ ನ ಸೂಪರ್ ಆಗಿ ಆಡಿ ಗೆಲ್ಸೇ ಬಿಡ್ತಾನೆ. ಇದರಿಂದ ಅವನ ಟೀಮ್, ಕೋಚ್ ಎಲ್ರೂ ಖುಷಿ ಆಗ್ತಾರೆ. ಹಾಗೆ ಕ್ಯಾಲ್ವಿನಿಗೂ ತುಂಬಾ ಪಾಪ್ಯುಲಾರಿಟಿ ಸಿಕ್ಕಿರುತ್ತೆ. ಮುಂದೆ ಬರೋ ಬಹಳಷ್ಟು ಮ್ಯಾಚ್ ಗಳ ಜೊತೆ ಆಡೋ ಕಾಂಟ್ರಾಕ್ಟ್ ಅನ್ನ ಸೈನು ಮಾಡ್ತಾನೆ. ನಂತರ ಕೋಚ್ ಟ್ರೇಸಿ ಹತ್ರ ಹೇಳ್ತಾನೆ, ಇನ್ ಮುಂದೆ ಕ್ಯಾಲ್ವಿನ್ ನಿನ್ ಜೊತೆ ನಿನ್ ರೂಮ್ ಅಲ್ಲೇ ಇರ್ತಾನೆ, ಅವನ ಕಾಳಜಿ ವಹಿಸಿ ನೋಡ್ಕೊಳ್ಳೋದು ನಿನ್ ಕೆಲ್ಸ ಅಂತ. ಇದರಿಂದ ಕ್ಯಾಲ್ವಿನ್ ಅಂತೂ ಫುಲ್ ಖುಷಿ ಆಗ್ತಾನೆ. ಟ್ರೇಸಿ ಅಂತ ಫೇಮಸ್ ಪ್ಲೇಯರ್ ಜೊತೆ ನಾನು ರೂಮ್ ಶೇರ್ ಮಾಡ್ಕೋತಿದ್ದೀನಿ ಅಂತ. ಆದ್ರೆ ಟ್ರೇಸಿಗೆ ಮಾತ್ರ ಇದರಿಂದ ಯಾವುದೇ ಖುಷಿ ಆಗಿರೋಲ್ಲ. ಮತ್ತೆ ಕ್ಯಾಲ್ವಿನಿಗೆ ರೂಮ್ ಸರ್ವಿಸ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟು ಟ್ರೇಸಿ ಅವನ ಗರ್ಲ್ ಫ್ರೆಂಡ್ ಜೊತೆ ಡೇಟಿಂಗ್ ಗೆ ಹೋಗ್ತಾನೆ. ರೂಮ್ ಸರ್ವಿಸ್ ಬಗ್ಗೆ ಗೊತ್ತಾಗ್ತಿದ್ದಂಗೆನೆ ಕ್ಯಾಲ್ವಿನ್ ಅವನಿಗೆ ಇಷ್ಟ ಆಗಿರೋ ಎಲ್ಲ ಐಟಮ್ ಅನ್ನ ಆರ್ಡರ್ ಮಾಡ್ಕೊಳ್ತಾನೆ. ಟ್ರೇಸಿ ಗರ್ಲ್ ಫ್ರೆಂಡ್ ಜೊತೆ ಸುತ್ತಾಡ್ಕೊಂಡು ವಾಪಸ್ ರೂಮ್ ಗೆ ಬಂದು ನೋಡಿದಾಗ ರೂಮ್ ಪೂರ್ತಿ ಗಲೀಜಾಗಿರುತ್ತೆ. ಅದನ್ನ ನೋಡಿ ಟೆನ್ಷನ್ ಆಗಿ ರೂಮ್ ನ ಕ್ಲೀನ್ ಮಾಡಿ ಕ್ಯಾಲ್ವಿನ್ ಅನ್ನ ಬೆಡ್ ಅಲ್ಲಿ ಮಲಗಿಸಿ ಅವನು ಮಲ್ಕೋತಾನೆ. ಆದ್ರೆ ಕ್ಯಾಲ್ವಿನ್ ನ ಗೊರಕೆ ಸದ್ದಿನಿಂದ ಟ್ರೇಸಿಗೆ ಸ್ವಲ್ಪನೂ ನಿದ್ರೆ ಬರಲ್ಲ. ಇದರಿಂದ ನೆಕ್ಸ್ಟ್ ಡೇ ಟ್ರೇಸಿ ನಿದ್ದೆಗಣ್ಣಲ್ಲೇ ಮ್ಯಾಚ್ ಆಡೋಕೆ ಹೋಗ್ತಾನೆ. ಅದನ್ನ ಗಮನಿಸೋ ಅವನ ಕೋಚ್ ಅವನಿಗೆ ವಾರ್ನ್ ಮಾಡ್ತಾರೆ, ಇನ್ ಮುಂದೆ ಈ ತರನೇ ನಿದ್ದೆಗಣ್ಣಲ್ಲಿ ಮ್ಯಾಚ್ ಆಡೋಕೆ ಬಂದ್ರೆ ನಿನ್ನ ಟೀಮ್ ನಿಂದಲೇ ಸಸ್ಪೆಂಡ್ ಮಾಡ್ತೀನಿ ಅಂತ. ನಂತರ ಮ್ಯಾಚ್ ನಲ್ಲಿ ಕ್ಯಾಲ್ವಿನ್ ಆಸ್ ಯೂಶುವಲ್ ಸೂಪರ್ ಆಗಿ ಆಡಿ ಆ ಮ್ಯಾಚ್ ಅನ್ನು ಗೆಲ್ಲಿಸ್ತಾನೆ. ಇದರಿಂದ ಅವನ ಸಂಪತ್ತು, ಖ್ಯಾತಿ ಎಲ್ಲನೂ ಹೆಚ್ಚಾಗುತ್ತೆ. ಅವನು ದುಡ್ಡಿನಲ್ಲಿ ಅನಾಥಾಶ್ರಮದ ಮಕ್ಕಳಿಗೆ ಮಿನಿ ಸ್ಕೂಟರ್ ಅನ್ನ ಕೊಟ್ಟು ಅವರನ್ನು ಖುಷಿಯಾಗಿರ್ತಾನೆ. ನಂತರ ರಾತ್ರಿ ಬಾಸ್ಕೆಟ್ ಬಾಲ್ ಸ್ಟೇಡಿಯಂ ಅಲ್ಲಿ ನಡೀತಿದ್ದ ಫನ್ನಿ ವಿಷಯಗಳನ್ನೆಲ್ಲ ಮರ್ಫಿಗೆ ಹೇಳಿ ನಗ್ತಾ ಇರ್ತಾನೆ. ಅದನ್ನ ಕೇಳಿ ಆಕ್ಸ್ ಹೊಟ್ಟೆ ಉರ್ಕೊಂಡು ಕ್ಯಾಲ್ವಿನ್ ಕಾಲಲ್ಲಿದ್ದ ಆ ಶೂನ ಎಳ್ದು ಕಿತ್ಕೊಳ್ಳೋಕೆ ಹೋಗ್ತಾನೆ. ಆಗವರ ಕಿರಿಚಾಟ ಕೇಳಿ ಅಲ್ಲಿಗೆ ಬಿಟಲ್ ಮ್ಯಾನ್ ಬಂದು ಆಕ್ಸಿಗೆ ಬೈದು ಅವನನ್ನ ಅಲ್ಲಿಂದ ಕಳಿಸ್ತಾನೆ. ನೆಕ್ಸ್ಟ್ ಡೇ ಮ್ಯಾಚ್ ನಡೆಯೋ ಹಿಂದಿನ ದಿವಸ ಟ್ರೇಸಿ ನಿದ್ರೆ ಮಾತ್ರೆ ತಗೊಳ್ಳೋಕೆ ಮೆಡಿಕಲ್ ಗೆ ಹೋಗ್ತಾನೆ. ಯಾಕಂದ್ರೆ ಒಂದು ಒಳ್ಳೆ ನಿದ್ರೆ ಮಾಡೋಕೋಸ್ಕರ. ಅವನಿಗೆ ಗೊತ್ತಾಗದೆ ಇರೋ ರೀತಿಯಲ್ಲಿ ಕ್ಯಾಲ್ವಿನ್ ಅವನ ಕಾರೊಳಗೆ ನುಗ್ಗಿರ್ತಾನೆ. ಮಾತ್ರೆ ತಕೊಂಡು ಬರ್ತಿರೋವಾಗ ಕ್ಯಾಲ್ವಿನ್ ಕಾರೊಳಗೆ ಇರೋದು ಟ್ರೇಸಿಗೆ ಗೊತ್ತಾಗುತ್ತೆ. ಹಾಗೇನೆ ಅವರಿಬ್ರು ಮಾತಾಡ್ಕೊಂಡು ಬರೋವಾಗ ಕ್ಯಾಲ್ವಿನ್ಗೆ ಗೊತ್ತಾಗುತ್ತೆ ಟ್ರೇಸಿ ಹಾಗೆ ಅವರ ಅಪ್ಪನ ಮಧ್ಯ ಸಂಬಂಧ ಸರಿ ಇಲ್ಲ, ಅವರ ಜೊತೆ ಮಾತಾಡೋಕು ಟ್ರೇಸಿಗೆ ಇಷ್ಟ ಇಲ್ಲ ಅಂತ. ಅದನ್ನ ಕೇಳಿ ಕ್ಯಾಲ್ವಿನಿಗಂತೂ ವಿಚಿತ್ರ ಅನ್ಸುತ್ತೆ. ನಮ್ಗೆಲ್ಲ ಅಪ್ಪನ್ ಜೊತೆ ಮಾತಾಡೋ ಮನಸ್ಸಿದ್ರೂನು ಆ ಅವಕಾಶನೇ ಇಲ್ಲ, ಆದ್ರೆ ಇವರಿಗೆ ಆ ಅವಕಾಶ ಇದ್ರೂನು ಮಾತಾಡೋಕೆ ಮನ್ಸೇ ಇಲ್ಲ ಅಂತ. ಅಷ್ಟೊತ್ತಿಗೆ ಕಾರ್ ಅಲ್ಲೇ ಸ್ಟಾಪ್ ಆಗಿ ಬಿಡುತ್ತೆ. ಏನಾಯ್ತು ಅಂತ ನೋಡ್ದಾಗ ಟ್ರೇಸಿ ಕಾರಲ್ಲೇ ಮಲಗಿ ಬಿಟ್ಟಿರ್ತಾನೆ. ಯಾಕಂದ್ರೆ ಮೆಡಿಕಲ್ ಅಲ್ಲಿ ಅಲರ್ಜಿ ಮಾತ್ರೆ ತಗೊಳ್ಳೋ ಬದಲು ಬೈ ಮಿಸ್ ಆಗಿ ನಿದ್ರೆ ಮಾತ್ರೆಯನ್ನು ತಗೊಂಡ್ಬಿಟ್ಟಿರ್ತಾನೆ. ಪೂರ್ತಿ ರಾತ್ರಿ ಹೊರಗಿದ್ದ ಕಾರಣ ಎಲ್ಲಿ ಕೋಚ್ ಟ್ರೇಸಿಯನ್ನ ಟೀಮ್ ನಿಂದ ಸಸ್ಪೆಂಡ್ ಮಾಡ್ತಾರೋ ಅಂತ ಅನ್ಕೊಂಡು ಕ್ಯಾಲ್ವಿನ್ ಗಾಡಿನ ಹಿಗ್ಗ ಮುಗ್ಗ ಓಡಿಸ್ಕೊಂಡು ಹೋಟ್ಲು ತನಕ ಹೆಂಗೋ ತಂದ್ಬಿಡ್ತಾನೆ. ಮರುದಿನ ಸ್ಟೇಡಿಯಂ ಅಲ್ಲಿ ಟ್ರೇಸಿಗೆ ಗೊತ್ತಾಗುತ್ತೆ ತುಂಬಾ ರ್ಯಾಶ್ ಆಗಿ ಗಾಡಿನ ಡ್ರೈವಿಂಗ್ ಮಾಡ್ಕೊಂಡು ಬಂದಿರೋದಕ್ಕೆ ಕ್ಯಾಲ್ವಿನ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಈ ವಿಷಯ ಕೇಳ್ತಿದ್ದಂಗೆನೆ ಟ್ರೇಸಿಗೆ ತುಂಬಾ ಬೇಜಾರಾಗುತ್ತೆ. ನಾನ್ ಮಾಡಿರೋ ತಪ್ಪಿನಿಂದ ಆ ಪುಟ್ಟ ಹುಡುಗ ಶಿಕ್ಷೆನ ಅನುಭವಿಸೋ ಹಾಗೆ ಆಯ್ತು ಅಂತ. ಅದಕ್ಕೆ ಅವನನ್ನ ಹುಡ್ಕೊಂಡು ಅವನು ಇರೋ ಕಡೆ ಹೋಗ್ತಾನೆ. ಅಲ್ಲಿ ಅವನತ್ರ ಸಾರಿನೂ ಕೇಳ್ತಾನೆ. ಹಾಗೆ ಕೋಚ್ ನ ಕೈಯಲ್ಲಿ ನನ್ನನ್ನ ಕಾಪಾಡಿದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಈಗ ಅವರ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಆಗಿರುತ್ತೆ. ಈಗಂತೂ ಅನಾಥಾಶ್ರಮದಲ್ಲಿ ಕ್ಯಾಲ್ವಿನ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಬಹಳಷ್ಟು ಜನರ ಲೈನೇ ಬಂದಿರುತ್ತೆ. ಆದ್ರೆ ಅವ್ರು ಯಾರು ಕ್ಯಾಲ್ವಿನ್ಗೆ ಇಷ್ಟ ಆಗ್ತಾ ಇರಲ್ಲ. ಅದಕ್ಕೆಲ್ಲ ಕಾರಣ ಬಿಟಲ್ ಮ್ಯಾನ್ ಆಗಿರ್ತಾನೆ. ಇವನು ಬಹಳಷ್ಟು ವಿಚಿತ್ರವಾದ ಫ್ಯಾಮಿಲಿಗಳನ್ನೇ ಕ್ಯಾಲ್ವಿನ್ಗೆ ಮೀಟ್ ಮಾಡಿಸ್ತಾ ಇರ್ತಾನೆ. ಬಿಟಲ್ ಮ್ಯಾನ್ಗೆ ಇಷ್ಟ ಇದ್ದಿರೋಲ್ಲ ಕ್ಯಾಲ್ವಿನ್ ಅನಾಥಾಶ್ರಮನ ಬಿಟ್ಟು ಹೋಗೋದು. ಅವನೇನಾದ್ರೂ ಹೋದ್ರೆ ಅವನ ಜೊತೆಗೆ ಇವನಿಗೆ ಬರ್ತಿದ್ದ ಹಣನು ಹೋಗಿ ಬಿಡುತ್ತೆ ಅಂತ ಈ ತರ ಎಲ್ಲ ಮಾಡ್ತಾ ಇರ್ತಾನೆ. ಮತ್ತೆ ಮರ್ಫಿ ಇಷ್ಟು ಜನರಲ್ಲಿ ನನ್ನನ್ನಾದ್ರೂ ಯಾರಾದ್ರೂ ಅಡಾಪ್ಟ್ ಮಾಡಬಾರ್ದ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ತಾ ಇರ್ತಾನೆ. ಕ್ಯಾಲ್ವಿನ್ ಅವನಿಗೆ ಸಮಾಧಾನ ಮಾಡಿ ನಿನ್ನ ಯಾರಾದ್ರೂ ಅಡಾಪ್ಟ್ ಮಾಡೇ ಮಾಡ್ತಾರೆ ಅಂತ ಧೈರ್ಯ ಹೇಳ್ತಾನೆ. ಮರುದಿನ ಕ್ಯಾಲ್ವಿನ್ ಟ್ರೇಸಿಯನ್ನ ಮೀಟ್ ಆಗೋಕೆ ಅವನ ಮನೆಗೆ ಹೋಗ್ತಾನೆ. ಅವನ ಐಷಾರಾಮಿ ಮನೆನ ನೋಡಿ ಕ್ಯಾಲ್ವಿನ್ ಅಂತೂ ತುಂಬಾ ಆಶ್ಚರ್ಯ ಪಡ್ತಾನೆ. ಮತ್ತೆ ಅವರಿಬ್ರು ಸೇರ್ಕೊಂಡು ತುಂಬಾ ಫನ್ ಮಾಡ್ತಾರೆ. ನಂತರ ಕ್ಯಾಲ್ವಿನ್ ಫ್ರೆಂಡ್ ಮರ್ಫಿನ ಯಾರು ಅಡಾಪ್ಟ್ ಮಾಡ್ತಾ ಇಲ್ಲ ಅಂತ ಅವನು ಬೇಸರದಲ್ಲಿ ಇರೋ ವಿಷಯನ ಟ್ರೇಸಿಗೆ ಹೇಳ್ತಾನೆ. ಆಗ ಟ್ರೇಸಿ ಹೇಳ್ತಾನೆ ಅವನನ್ನ ಇಲ್ಲಿಗೆ ಕರಿ, ಅವನ ಬೇಸರ ಎಲ್ಲ ಕಮ್ಮಿ ಆಗ್ಬೋದು ಅಂತ. ಕ್ಯಾಲ್ವಿನ್ ಹಾಗೆ ಮಾಡ್ತಾನೆ. ಅವರು 3 ಜನ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಅದಾದ ನಂತರ ಕ್ಯಾಲ್ವಿನ್ ಅನಾಥಾಶ್ರಮದಲ್ಲಿ ಅವನ ಫ್ರೆಂಡ್ ಗಳಿಗೆ ಟ್ರೇಸಿ ಹಾಗೆ ಅವರ ಅಪ್ಪನ ಮಧ್ಯ
ಸಂಬಂಧ ಸರಿ ಇಲ್ದೇ ಇರೋ ವಿಷಯನ ಹೇಳ್ತಾನೆ. ಆಗ ಅವನ ಫ್ರೆಂಡ್ಗಳು ಅವನಿಗೆ ಸಲಹೆ ಕೊಡ್ತಾರೆ, ಟ್ರೇಸಿಗೆ ಗೊತ್ತಾಗದೆ ಇರೋ ರೀತಿಯಲ್ಲಿ ಅವರ ಅಪ್ಪನನ್ನ ಮನೆಗೆ ಕರ್ಸು, ಆಮೇಲೆ ನೋಡು ಅವರಿಬ್ಬರ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಎಲ್ಲನೂ ದೂರಾಗಿ ಹೋಗುತ್ತೆ ಅಂತ. ಈ ವಿಷಯ ಕ್ಯಾಲ್ವಿನ್ಗೂ ಸರಿ ಅನ್ಸುತ್ತೆ. ಅದಕ್ಕೆ ಅವನು ಹಾಗೇನೆ ಮಾಡ್ತಾನೆ. ಟ್ರೇಸಿಗೆ ಅವನ ಅಪ್ಪನನ್ನು ಮೀಟ್ ಮಾಡಿಸ್ತಾನೆ. ಆದ್ರೆ ಆ ವಿಷಯ ಟ್ರೇಸಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದರಿಂದ ಅವನು ಕ್ಯಾಲ್ವಿನ್ ಮೇಲೆ ಕೂಗಾಡ್ತಾನೆ. ಕ್ಯಾಲ್ವಿನ್ಗೂ ಅದರಿಂದ ಬೇಜಾರಾಗಿ ಅಲ್ಲಿಂದ ಹೋಗಿ ಬಿಡ್ತಾನೆ. ಮರುದಿನ ಬಾಸ್ಕೆಟ್ ಬಾಲ್ ನಡೆಯುತ್ತೆ. ಟ್ರೇಸಿ ಮತ್ತೆ ಕ್ಯಾಲ್ವಿನ್ ನ ಮಧ್ಯ ಜಗಳ ಆಗಿದ್ದ ಕಾರಣ ಅದರ ಎಫೆಕ್ಟ್ ಇಡೀ ಟೀಮ್ ನ ಮೇಲೆ ಬೀಳುತ್ತೆ. ಅದರಿಂದ ಅವರು ಆ ಮ್ಯಾಚ್ ಅನ್ನ ಕಂಪ್ಲೀಟ್ ಆಗಿ ಸೋತ್ ಬಿಡ್ತಾರೆ. ಕೋಚ್ ಅಂತೂ ತುಂಬಾ ಕೋಪದಿಂದ ಹೇಳ್ತಾರೆ, ಇಷ್ಟು ಇಂಪಾರ್ಟೆಂಟ್ ಮ್ಯಾಚ್ ಅನ್ನ ಇಷ್ಟು ಕೆಟ್ಟದಾಗಿ ಆಡೋಕೆ ಹೇಗ್ ಸಾಧ್ಯ ಅಂತ. ಈಗ ಅವರಿಗೆ ಕೊನೆಯ ಒಂದು ಮ್ಯಾಚ್ ಇರುತ್ತೆ. ಇದರಲ್ಲಿ ಅವರ ಟೀಮ್ ನ ಭವಿಷ್ಯನೇ ನಿಂತಿರುತ್ತೆ. ಈ ಕಡೆ ಅನಾಥಾಶ್ರಮದಲ್ಲಿ ಕ್ಯಾಲ್ವಿನ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ರಿಚ್ ಆದ ಫ್ಯಾಮಿಲಿಯನ್ನ ಬಿಟ್ಟಲ್ ಮ್ಯಾನ್ ಕಳಿಸಿರ್ತಾನೆ. ಮತ್ತೆ ಕ್ಯಾಲ್ವಿನ್ಗೆ ಹೇಳ್ತಾನೆ, ಈ ಪರಿವಾರದ ಸದಸ್ಯ ಆಗೋ ಮೊದ್ಲು ಈ ಪರಿವಾರದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ನೀನು ಅವರ ಜೊತೆ ಡಿನ್ನರ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡು ಅಂತ ಅವನಿಗೆ ಹೊಸ ಶೂನು ಕೊಡ್ತಾನೆ. ಕ್ಯಾಲ್ವಿನ್ ಸರಿ ಅಂತ ಹೇಳಿ ಅವನ ಮ್ಯಾಜಿಕಲ್ ಶೂನ ಮರ್ಫಿಗೆ ಕೊಟ್ಟು ತಲೆ ಮೇಲೆ ತಲೆ ಉರುಳಿ ಈ ಶೂ ಅನ್ನು ಮಾತ್ರ ಜೋಪಾನವಾಗಿ ಇಟ್ಕೋಬೇಕು ಅಂತ ಹೇಳಿ ಅವನಲ್ಲಿಂದ ಹೋಗ್ತಾನೆ. ಮರ್ಫಿನು ಆ ಶೂ ಅನ್ನ ಹಾಕೊಂಡು ಕ್ಯಾಲ್ವಿನ್ ರೀತಿಯೇ ಆಡೋ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಜೊತೆ ಯಾವ್ದೇ ರೀತಿಯ ಮ್ಯಾಜಿಕ್ ನಡೆಯೋಲ್ಲ. ಅವನಂತೂ ದಬ್ ಅಂತ ಹೇಳಿ ಕೆಳಗೆ ಬಿದ್ದೋಗ್ತಾನೆ. ಅದೇ ಬೇಸರದಿಂದ ಮರ್ಫಿ ಅವನ ತಾಯಿ ಫೋಟೋ ನೋಡ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಆಕ್ಸ್ ಹಾಗೆ ಬಿಟಲ್ ಮ್ಯಾನ್ ಬರ್ತಾನೆ. ಕ್ಯಾಲ್ವಿನ್ ನ ಶೂ ಬಗ್ಗೆ ಅವನ ಹತ್ರ ಕೇಳ್ತಾನೆ. ಆದ್ರೆ ಮರ್ಫಿ ಮಾತ್ರ ಅದ್ರ ಬಗ್ಗೆ ಏನೂ ಬಾಯಿ ಬಿಡಲ್ಲ. ಆಗ ಬಿಟಲ್ ಮ್ಯಾನ್ ಅವನ ಅಮ್ಮನ ಫೋಟೋಕ್ಕೆ ಅವನ ಮುಂದೆನೆ ಬೆಂಕಿ ಕೊಡ್ತಾನೆ. ಅದನ್ನ ನೋಡಿ ಮರ್ಫಿಗಂತೂ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಅವನ ಅಮ್ಮನ ನೆನಪಿಗಿರೋದು ಅದು ಒಂದೇ ಫೋಟೋ ಆಗಿರುತ್ತೆ. ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಮರ್ಫಿ ಆ ಶೂನ ಬಗ್ಗೆ ಅವರಿಗೆ ಹೇಳಿ ಬಿಡ್ತಾನೆ. ಇದನ್ನೆಲ್ಲ ಬಿಟಲ್ ಮ್ಯಾನ್ ಯಾಕೆ ಮಾಡ್ತಾ ಇರ್ತಾನೆ ಅಂದ್ರೆ ಆಕ್ಸ್ ನಿಂದ ಅವನಿಗೆ ಗೊತ್ತಾಗಿರುತ್ತೆ ಕ್ಯಾಲ್ವಿನ್ ಆಟದ ಎಲ್ಲ ಕಮಲ್ ಅವನ ಶೂ ಇಂದ ಅಂತ. ಅದಕ್ಕೆ ಅವನು ಅವನ ಫ್ರೆಂಡ್ ಗಳ ಜೊತೆ ಸೇರ್ಕೊಂಡು ವಿರೋಧಿ ಟೀಮ್ ನ ಮೇಲೆ ಬಹಳಷ್ಟು ಹಣನ ಬೆಟ್ಟಿಂಗ್ ಮಾಡಿರ್ತಾನೆ. ಕ್ಯಾಲ್ವಿನ್ ಗೆ ಆಡೋಕೆ ಮ್ಯಾಜಿಕಲ್ ಶೂವೇ ಇಲ್ಲ ಅಂದ್ರೆ ಇವನು ಆಬ್ವಿಯಸ್ಲಿ ಸೋಲ್ತಾನೆ. ಇದರಿಂದ ವಿರೋಧಿ ಟೀಮ್ ಗೆದ್ದೇ ಗೆಲ್ಲುತ್ತೆ ಅಂತ ಈ ತರ ಎಲ್ಲ ಮಾಡ್ತಾ ಇದ್ದಿರ್ತಾನೆ. ಈ ಕಡೆ ಕ್ಯಾಲ್ವಿನ್ ಅನ್ನ ನೋಡ್ತೀವಿ. ರಿಚ್ ಫ್ಯಾಮಿಲಿ ಆಗಿದ್ದ ಕಾರಣ ಅಲ್ಲಿ ಬಹಳಷ್ಟು ರೂಲ್ಸ್ ಅಂಡ್ ಡಿಸಿಪ್ಲಿನ್ ಹೆಚ್ಚಾಗಿರುತ್ತೆ. ಫ್ರೀಯಾಗಿ ಅನಾಥಾಶ್ರಮದಲ್ಲಿ ಬೆಳೆದಿದ್ದ ಕ್ಯಾಲ್ವಿನಿಗೆ ಆ ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಅದಕ್ಕೆ ಅವನು ಆ ಫ್ಯಾಮಿಲಿಯನ್ನ ರಿಜೆಕ್ಟ್ ಮಾಡಿ ಅಲ್ಲಿಂದ ಸೀದಾ ಮ್ಯಾಚ್ ಆಡೋಕೆ ಸ್ಟೇಡಿಯಂಗೆ ಹೋಗ್ತಾನೆ. ಆಗ ಮರ್ಫಿಯ ಕಾಲ್ ಬರುತ್ತೆ. ಅಲ್ಲಿ ನಡೆದಿರೋ ವಿಷಯ, ಶೂನ ಕಿತ್ಕೊಂಡಿರೋ ಬಗ್ಗೆನೂ ಕ್ಯಾಲ್ವಿನ್ಗೆ ಹೇಳ್ತಾನೆ. ಅದನ್ನ ಕೇಳಿ ಟೆನ್ಷನ್ ಆಗಿ ಕ್ಯಾಲ್ವಿನ್ ಅನಾಥಾಶ್ರಮಕ್ಕೆ ಹೋಗಿ ಬಿಟಲ್ ಮ್ಯಾನ್ ಅನ್ನ ಅವನು ಕೂತ ಚೇರ್ ಅಲ್ಲೇ ಬಂಧಿಸಿ ಬಿಡ್ತಾನೆ. ಅದಕ್ಕೆ ಅವನ ಫ್ರೆಂಡ್ಸು ಅವನಿಗೆ ಸಾಥ್ ಕೊಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಆಕ್ಸ್ ಬರ್ತಾನೆ. ಅವನನ್ನ ನೋಡಿ ಬಿಟಲ್ ಮ್ಯಾನ್ ಅಂತೂ ಎಲ್ಗೋಗಿದ್ಯೋ ಹಾಳಾದವನೇ, ಬೇಗ ಬಂದು ಬಿಚ್ಚೋ ನನ್ನ ಅಂತ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾನೆ. ಅವರೆಲ್ಲರ ಮುಂದೆ ಬೈದು ಅವಮಾನ ಮಾಡಿದ್ರಿಂದ ಅವನನ್ನು ಸಿಟ್ ಮಾಡ್ಕೊಂಡು ಅವನ ಪಾರ್ಟಿನ ಬದಲಾಯಿಸಿ ಕ್ಯಾಲ್ವಿನ್ ಪಾರ್ಟಿಗೆ ಸೇರ್ಕೊಳ್ತಾನೆ. ಅವನು ಲಾಕರ್ ನಿಂದ ಆ ಮ್ಯಾಜಿಕಲ್ ಶೂ ಅನ್ನ ತೆಗೆದು ಕ್ಯಾಲ್ವಿನ್ಗೆ ಕೊಡ್ತಾನೆ. ಅದನ್ನ ಹಿಡ್ಕೊಂಡು ಎಲ್ರು ಸ್ಟೇಡಿಯಂ ಕಡೆ ಓಡ್ತಾರೆ. ಈ ಕಡೆ ಬಿಟಲ್ ಮ್ಯಾನ್ ಅವನನ್ನ ಬಿಡಿಸ್ಕೊಂಡು ಅವನ ಫ್ರೆಂಡ್ ಗಳಿಗೆ ಕಾಲ್ ಮಾಡಿ ಕ್ಯಾಲ್ವಿನ್ ನ ಸ್ಟೇಡಿಯಂಗೆ ಹೋಗದೆ ಇರೋ ರೀತಿ ತಡೀರಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಕ್ಯಾಲ್ವಿನ್ ಅವರ ಎಲ್ಲರ ಕೈಯಿಂದ ತಪ್ಪಿಸ್ಕೊಂಡು ಸ್ಟೇಡಿಯಂ ತನಕ ಹೋಗಿ ತಲುಪಿ ಬಿಡ್ತಾನೆ. ಆದ್ರೆ ಬಿಟಲ್ ಮ್ಯಾನ್ ಅವನ ಮುಂದೆನೆ ನಿಂತು ಈಗ ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ ಅಂತಾನೆ. ಆಗ ಕ್ಯಾಲ್ವಿನಿಗೆ ಐಡಿಯಾ ಬರುತ್ತೆ. ಅವನ ಸ್ಕೂಟರ್ ಅನ್ನ ಇವನ ಮೇಲೆ ಹಾರಿಸಿ ಅಲ್ಲಿಂದ ಟೀಮ್ ಹತ್ರ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅವನ ಟೀಮ್ ತುಂಬಾ ಹಿಂದೆ ಉಳಿದಿರುತ್ತೆ. ಅವನ ಮ್ಯಾಜಿಕಲ್ ಶೂ ಅನ್ನ ಹಾಕೊಂಡು ಒಂದ್ರ ಮೇಲೆ ಒಂದು ಬಾಲ್ ಹಾಕ್ತಾ ಅವನ ಟೀಮ್ ಅನ್ನ ಗೆಲ್ಲಿಸ್ತಾ ಇರ್ತಾನೆ. ಒಂದು ಟೈಮ್ ಅಲ್ಲಂತೂ ಎಲ್ಲ ಪ್ಲೇಯರ್ಸ್ ಹೋಗಿ ಅವನ ಮೇಲೆ ಬಿದ್ದು ಬಿಡ್ತಾರೆ. ಇದರಿಂದ ಅವನ ಮ್ಯಾಜಿಕಲ್ ಶೂ ಕಿತ್ತೋಗುತ್ತೆ. ಅದನ್ನ ನೋಡಿ ಅವನು ತುಂಬಾ ಬೇಜಾರಾಗಿ ಇನ್ ಮುಂದೆ ಈ ಮ್ಯಾಚ್ ಅನ್ನ ಗೆಲ್ಲಕ್ ಆಗಲ್ಲ ಅಂತ ಹೇಳಿ ನಿರಾಶೆಗೊಳ್ತಾನೆ. ಅದನ್ನ ಕೇಳೋ ಟ್ರೇಸಿ ಅವನಿಗೆ ಮೋಟಿವೇಟ್ ಮಾಡ್ತಾನೆ. ಯಾವುದೇ ಶೂನಲ್ಲೂ ಮ್ಯಾಜಿಕಲ್ ಪವರ್ ಇರಲ್ಲ, ಪವರ್ ಇದ್ರೆ ಅದು ನಿನ್ನಲ್ಲೇ. ಮ್ಯಾಜಿಕಲ್ ಶೂ ಅಂತ ಹೇಳೋ ಕಾನ್ಸೆಪ್ಟ್ ನಿನ್ನನ್ನು ಚೆನ್ನಾಗಿ ಆಡೋ ರೀತಿ ಕಾನ್ಫಿಡೆಂಟ್ ಕೊಡ್ತಿತ್ತು ಅಷ್ಟೇ. ಈ ಮ್ಯಾಜಿಕಲ್ ಶೂ ಭ್ರಮೆಯಿಂದ ಹೊರಗೆ ಬಂದು ಕಾನ್ಸಂಟ್ರೇಷನ್ ಕೊಟ್ಟು ಆಟಾಡಿ ನೋಡು, ಮೊದ್ಲಿನ ರೀತಿಯೇ ಚೆನ್ನಾಗಿ ಆಟಾಡ್ತೀಯ ಅಂತ. ಕ್ಯಾಲ್ವಿನ್ ಹೊಸ ಶೂ ಅನ್ನ ಹಾಕೊಂಡು ಆಡ್ತಾನೆ. ಅಲ್ಲೂ ಮೊದ್ಲಿನ ರೀತಿಯೇ ಸೂಪರ್ ಆಗಿ ಆಟಾಡಿ ಟೀಮ್ ಅನ್ನ ಗೆಲ್ಲಿಸ್ತಾನೆ. ಆ ಮ್ಯಾಚ್ ಆದ ನಂತರ ಕ್ಯಾಲ್ವಿನ್ ಡಿಸೈಡ್ ಮಾಡ್ತಾನೆ ಅವನ ಜೀವನನ ಮೊದ್ಲು ಅವನು ಹೇಗೆ ಜೀವಿಸ್ತಿದ್ನೋ ಅದೇ ರೀತಿ ಜೀವಿಸ್ಬೇಕು ಅಂತ ಮುಂದೆ ಬರೋ ಮ್ಯಾಚ್ ಗಳನ್ನ ಆಡಲ್ಲ ಅಂತ ಹೇಳಿ ಕೋಚ್ ಹತ್ರ ಹೇಳ್ತಾನೆ. ಅವರನ್ನು ಇವನ ಆಸೆಗೆ ಅಡ್ಡಿ ಬರಲ್ಲ. ಕ್ಯಾಲ್ವಿನ್ ವಾಪಸ್ ಅನಾಥಾಶ್ರಮಕ್ಕೆ ಹೋಗಿ ಅವರ ಫ್ರೆಂಡ್ಸ್ ಗಳ ಜೊತೆ ಖುಷಿಯಾಗಿರ್ತಾನೆ. ಬಿಟಲ್ ಮ್ಯಾನ್ ಅಲ್ಲಿಂದ ಹೋದ್ಮೇಲಿಂದ ಅನಾಥಾಶ್ರಮದ ಪರಿಸ್ಥಿತಿಯು ಸುಧಾರಿಸಿರುತ್ತೆ. ಒಂದಿನ ಇದ್ದಕ್ಕಿದ್ದಂತೆ ಟ್ರೇಸಿ ಅನಾಥಾಶ್ರಮಕ್ಕೆ ಬಂದು ಕ್ಯಾಲ್ವಿನ್ ಹತ್ರ ಹೇಳ್ತಾನೆ, ನಾನೊಂದು ಮಗುವನ್ನ ಅಡಾಪ್ಟ್ ಮಾಡ್ಕೋಬೇಕು
ಮಾಡ್ಕೋಬೇಕು ಅಂತ ಇದ್ದೀನಿ, ನಿನ್ನ ಮಗನಾಗಿ ನನ್ ಜೊತೆ ಬರ್ತೀಯಾ ಅಂತ. ಅದಕ್ಕೆ ಕ್ಯಾಲ್ವಿನ್ ಖುಷಿಯಾಗಿ ಒಪ್ಕೊಳ್ತಾನೆ, ಒಂದು ಷರ್ತಿನ ಜೊತೆಗೆ. ಮರ್ಫಿ ಮತ್ತೆ ನಾನು ಚಡ್ಡಿ ದೋಸ್ತ್ಗಳು, ಅವನನ್ನು ನನ್ ಜೊತೆನೆ ಅಡಾಪ್ಟ್ ಮಾಡ್ಕೊಳ್ಳೋದಾದ್ರೆ ಮಾತ್ರ ಅಂತ. ಅದಕ್ಕೆ ಟ್ರೇಸಿನು ಆಯ್ತು ಅಂತ ಒಪ್ಕೋತಾನೆ. ಈ ಕಡೆ ರೆಜ್ಗೂ ಒಂದು ಒಳ್ಳೆ ಪರಿವಾರ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಕೊನೆಗೆ ಕ್ಯಾಲ್ವಿನ್, ಮರ್ಫಿ, ಟ್ರೇಸಿ 3 ಜನ ಹ್ಯಾಪಿ ಫ್ಯಾಮಿಲಿಯಾಗಿ ಖುಷಿಯಾಗಿರೋದನ್ನ ತೋರಿಸಿ ಈ ಮೂವಿಯನ್ನ ಇಲ್ಲೇ ಎಂಡ್ ಮಾಡಿದ್ದಾರೆ.